ಯಾರೇ ಘೋಷಣೆಯನ್ನ ಕೂಗಿದ್ರು ಕೂಡ ತಪ್ಪೆ, ದೇಶದ್ರೋಹಿಗಳೇ. ಈ ವಿಚಾರದಲ್ಲಿ ಎರಡು ಮಾತು ಇಲ್ಲ ಅಂತ ಜಮೀರ್ ಅಹಮದ್ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿಯವರಿಗೆ ವಿಷಯಗಳೇ ಇಲ್ಲ, ಸಿಎಂ ರಾಜೀನಾಮೆ ಕೇಳ್ತಾರೆ ಅನ್ನೋದನ್ನ ಕೂಡ ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದಾರೆ. ಈ ವಿಚಾರದಲ್ಲಿ ಎರಡು ಮಾತಿಲ್ಲ, ಯಾರು ತಪ್ಪು ಮಾಡಿದ್ರು ಅದು ತಪ್ಪೆ ಅಂತ ಜಮೀರ್ ಅಹಮದ್ ಪ್ರತಿಕ್ರಿಯಿಸಿರುವಂಥದ್ದು. ಹಾಗೇನೆ FSL ವರದಿಗೆ ವಿಡಿಯೋವನ್ನ ಕಳಿಸಿದ್ದಾರೆ. ಯಾರೇ ಘೋಷಣೆ ಕೂಗಿದ್ರು ದೇಶದ್ರೋಹಿ ಅಂತ ಜಮೀರ್ ಪ್ರತಿಕ್ರಿಯಿಸಿದ್ದಾರೆ. ನಾಸೀರ್ ಹುಸೇನ್ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಆ ತರ ಯಾವುದು ಘೋಷಣೆ ಕೂಗ್ಲಿಲ್ಲ ಅಂತ. ಈಗೇನೋ FSL ಕರೆದಿದ್ದಾರೆ, ತನಿಖೆ ನಡೀತಾ ಇದೆ. ಹಂಗೇನಾರ ಘೋಷಣೆ ಕರೆದಿದ್ರೆ ಅವರು ಶಿಕ್ಷೆ ಕೊಡಬೇಕಾಗ್ತದೆ, ಅವ್ರಿಗೆ ತಕ್ಕ ಶಿಕ್ಷೆ ಕೊಡಬೇಕಾಗ್ತದೆ. ಆ ಘೋಷಣೆ ಕೂಗಿಲ್ಲ ಅಂತ ಹೇಳಿದ್ರೆ FSL ಕಳಿಸಿದ್ದಾರೆ. ಈಗ ತನಿಖೆ ಆಗ್ತಾ ಇದೆ. ಅದು ಆ ತರ ಯಾವುದು ನಾನು ಇದ್ದೆ ಅಲ್ಲಿ, ನಾನು ಯಾವುದು ಆ ತರ ಘೋಷಣೆಯನ್ನ ಕೂಗ್ಲಿಲ್ಲ. ನಾಸೀರ್ ಹುಸೇನ್ಗೆ ಜೈ ಅಂದ್ರು ಅಷ್ಟೇ ಮಾತ್ರ. ಪಾಕಿಸ್ತಾನ ಜೈಕಾರ ಹಾಕಲಿಲ್ಲ ಅಂತ ಹೇಳ್ಬಿಟ್ಟು ನಾಸೀರ್ ಹುಸೇನ್ ಅವರು ನೆನ್ನೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಈಗ FSL ಕಳಿಸಿದ್ದಾರೆ, ತನಿಖೆ ಆಗ್ತಾ ಇದೆ. ಹಂಗೇನಾರು ಆದ್ರೆ ಯಾರನ್ನ ಇರಲಿ ತಕ್ಕ ಶಿಕ್ಷೆ ಅವನಿಗೆ ಆಗ್ಬೇಕು. ಈಗ ಅವ್ರಿಗೆ ಈಗ ಏನಾಗಿದೆ, ಬೇರೆ ಯಾವುದು ಇಲ್ಲ ಇಶ್ಯೂಸ್. ಅವ್ರಿಗೆ ಯಾವುದೋ ಒಂದು ಇಶ್ಯೂ ಬೇಕು. ಬಿಜೆಪಿಗೆ ಬೇರೆ ಯಾವುದು ಇಶ್ಯೂ ಇಲ್ಲ. ನಿನ್ನೆ ಸೋತಿ ಸುಣ್ಣಾಗಿದ್ದಾರೆ, ಮುಖಭಂಗ ಆಗಿದೆ, ಅವ್ರಿಗೆ ಯಾವುದು ಇಶ್ಯೂ ಇಲ್ಲ. ಈ ಇಶ್ಯೂನ ಇಟ್ಕೊಂಡಿದ್ದಾರೆ. ಈಗ ಏನಕ್ಕೆ ಸಿಎಂ ರಾಜೀನಾಮೆ ಕೊಡಬೇಕು, ಅದು ಅವ್ರನ್ನ ತಕ್ಕ ಶಿಕ್ಷೆ ಕೊಡ್ಬೇಕಂತ ಹೇಳ್ತಾ ಇದ್ದಿಲ್ಲ. ತನಿಖೆ ಆಗ್ತಾ ಇದೆ, FSL ಕಳಿಸಿದ್ದಾರೆ. ಈಗ ನಾಸೀರ್ ಹುಸೇನ್ ನಿನ್ನೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಆ ಥರ ನಾನಿದ್ದೆ, ನಾನು ಯಾವುದೋ ಘೋಷಣೆನ ಕೂಗ್ಲಿಲ್ಲ. ಹಂಗೇನಾದ್ರು ಆಗಿದ್ರೆ ಯಾರನ್ನ ಇರಲಿ ದೇಶದ್ರೋಹಿ ಅಂತೀನಿ ಅವನಿಗೆ. ನಾನು ದೇಶದ್ರೋಹಿ ಅಂತೀನಿ. ಯಾರನ್ನ ಕೂಗಿದ್ರೆ ಅವನು ದೇಶದ ದ್ರೋಹಿ, ಅವನ ತಕ್ಕ ಶಿಕ್ಷೆ ಆಗ್ಬೇಕು. ತಾವೆಲ್ಲರೂ ಆ ಘಟನೆಗೆ ಸಾಕ್ಷಿಯಾಗಿದ್ದೀರಾ. ನಾಸೀರ್ ಹುಸೇನ್ ನಮ್ಮ ಅಭ್ಯರ್ಥಿ ಚುನಾವಣೆಯನ್ನು ಗೆದ್ದು ಆಚೆ ಬಂದ ನಂತರ ನೀವೇ ಅಲ್ಲಿದ್ದು, ನೀವೇ ಸಾಕ್ಷಿಯಾಗಿದ್ದೀರಿ. ಅವರ ಬೆಂಬಲಿಗರು ನಾಸೀರ್ ಸಾಬ್ ಜಿಂದಾಬಾದ್ ಅಂತ ಕೂಗಿದ್ದಾರೆ, ನಾಸೀರ್ ಖಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ. ಅದಕ್ಕೆ ನಮ್ಮ ಪಕ್ಕದ ದೇಶಕ್ಕೆ ಹೊಗಳಿದ್ದಾರೆ ಅಂತ ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಕೆಲವು ಚಾನೆಲ್ಸ್ ಅಲ್ಲಿ ನೋಡಿದೆ. ನನಗೆ ತುಂಬಾ ನೋವಾಯ್ತು, ಮನಸ್ಸಿನಿಗೆ ನೋವಾಯ್ತು. ಅದನ್ನು ನಾನು ನೋಡ್ತಿದ್ದೆ. ಕೇಳಿ, ಇಲ್ಲಿ ಯಾರೋ ಒಬ್ಬ ಲೀಡರ್ ಮಾತಾಡುವಾಗ ಹಿಂದೆ ಪದೇ ಪದೇ ಘೋಷಣೆ ಕೂದ್ರೆ ಸುಮ್ಮನೆ ಇರಪ್ಪ ಅಂತ ಹೇಳೋದು ಸಹಜನೇ. ಅದಕ್ಕೆ ನೀವು ಹೋಲಿಸಿದ್ರೆ ತಪ್ಪು. ಈ ಮಟ್ಟಕ್ಕೆ ರಾಜಕಾರಣ ಹೋಗ್ಬಿಟ್ರೆ ನಾಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಸಂದೇಶ ಕೊಡೋಕ್ಕೆ ಇಚ್ಛೆ ಪಡ್ತೀರಿ? ನಮ್ಮ ದೇಶದಲ್ಲಿ ಬೇರೆ ದೇಶಕ್ಕೆ ಹೊಗಳೋರಿದಾರ? ಹೊಗಳ್ತಾರ ಯಾರಾದರೂ? ಅದು ಬಹಳ ಏನು ಆ ದೇಶನ ಅದು? ಯಾರೂ ಕೂಡ ಅದಕ್ಕೆ ಸಮಗ್ರವಾದಂತ ಸಮಗ್ರವಾದಂತ ಒಂದು ತನಿಖೆ ಆಗಲಿ. ಯಾರಾದ್ರೂ ಆ ಥರ ಕೂಗಿದಾದ್ರೆ ನೆಣಗಾಕಿ. ಏನಾಗಿದೆ ಅಲ್ಲಿ ಗೊತ್ತಿದೆ ಅಲ್ಲ. ಹೌದು, ತನಿಖೆನೂ ಆಗ್ಲಿ. ಕ್ಲೀನ್ ಚೀಟ್ ಅಂದ್ರೆ ಅಲ್ಲಿ ಏನಾಗಿದೆ ಗೊತ್ತಿದೆ. ಇಲ್ಲಿ ರಾಜಕೀಯವಾಗಿ ಷಡ್ಯಂತ್ರಗಳನ್ನ ರಚನೆ ಮಾಡಿದ್ರೆ ತಾವೆಲ್ಲರೂ ಆ ಘಟನೆಗೆ ಸಾಕ್ಷಿಯಾಗಿದ್ದೀರಾ. ನಾಸೀರ್ ಹುಸೇನ್ ನಮ್ಮ ದೇಶದ ವಿರೋಧವಾಗಿ ಯಾರೇ ಘೋಷಣೆ ಮಾಡಲಿ, ದೇಶದ ವಿರೋಧವಾಗಿ ಯಾರೇ ಅಲ್ಲಿ ಕೂಗಾಗಲಿ, ನಾವೆಲ್ಲರೂ ಕೂಡ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 7.5 ಕೋಟಿ ಜನ ಇರ್ಬೋದು, ದೇಶದಲ್ಲಿರ್ತಕ್ಕಂಥ 140 ಕೋಟಿ ಜನ ಇರ್ಬೋದು, ಇಲ್ಲಿ ಸದನಕ್ಕೆ ನಾವಿಲ್ಲಿ ವಿಧಾನಸಭೆಗೆ ಆಯ್ಕೆಯಾಗಿ ಬಂದಿರತಕ್ಕಂಥ 224 ಜನ ಆಗಿರ್ಬೋದು, ಒಕ್ಕೊಳ್ನಿಂದ ನಾವೆಲ್ಲರೂ ಕೂಡ ಅದನ್ನ ಖಂಡಿಸ್ತೀವಿ. ಯಾರಲ್ಲಿದ್ದಾರೋ ತಪ್ಪಿತಸ್ಥರು ಅವ್ರನ್ನ ಇಟ್ಕೊಂಡು ಬಂಧಿಸಿ ಅವ್ರಿಗೆ ಕಠಿಣವಾದಂಥ ಶಿಕ್ಷೆ ಏನಾಗಿದೆ ಆ ಶಿಕ್ಷೆ ಆಗೋದಕ್ಕೆ ನಾವೆಲ್ಲರೂ ಕೂಡ ಜೊತೆಗಿದ್ದೀವಿ. ಇದರಲ್ಲಿ ರಾಜಕಾರಣನ ಬಳಸೋದು, ಅದಕ್ಕೊಂದು ಬಣ್ಣ ಹಚ್ಚೋದು, ಇದೆಲ್ಲ ಯಾವ ಮಟ್ಟಕ್ಕೆ ಸರಿ ಅಂತ ನಾವು ಯೋಚನೆ ಮಾಡಬೇಕಾಗ್ತದೆ. ಇವತ್ತು ನಿನ್ನೆ ಆಗಿರ್ತಕ್ಕಂಥ ಘಟನೆಗೆ ರಾಜಕೀಯವಾದಂಥ ಬಣ್ಣನ ಕಟ್ಟದೆ ದೇಶ ವಿರೋಧಿ ಚಟುವಟಿಕೆನ ಒಕ್ಕೊಳ್ನಿಂದ ನಾವೆಲ್ಲರೂ ಕೂಡ ಖಂಡಿಸಿ ಕಠಿಣವಾದಂಥ ಶಿಕ್ಷಣನ ಅವ್ರನ್ನ ಒದಗಿಸುವಂಥ ಕೆಲಸ ನಾವು ಮಾಡೋಣ. ಅದನ್ನ ಬಿಟ್ಟು ಇದಕ್ಕೆ ರಾಜಕಾರಣನ ಬಳಸಿ ಅವರು ಇವರು ಅಂತ ಹೇಳೋದ್ರಲ್ಲಿ ಎಷ್ಟು ಮಟ್ಟಿಗೆ ಸರಿ ಅಂತ ನಾವು ಯೋಚನೆ ಮಾಡಬೇಕಾದ್ರೆ, ಚುನಾವಣೆ ಬಂತು, ಈ ಸಂದರ್ಭ ಆಯಿತು, ನಿನ್ನೆ ಆದಂಥ ಒಂದು ಸೋಲನ್ನ ಜೀರ್ಣ ಮಾಡ್ಕೊಳ್ಳಾರ್ದೆ ಈ ನಡೆದಂಥ ಘಟನೆಗೆ ಒಂದು ರಾಜಕೀಯವಾದಂಥ ಬಣ್ಣನ ಕಟ್ಟೋದನ್ನ ನಾವೆಲ್ಲ ಖಂಡಿಸ್ತೀವಿ. ಸರಿ, ಇವತ್ತು ಯಾರೋ ಕೂಗಿರ್ತಕ್ಕಂಥ ಘೋಷಣೆ ನಾಸೀರ್ ಹುಸೇನ್ ಅವ್ರಿಗೆ ಅದಕ್ಕೆ ಯಾವೊಂದು ಸಂಬಂಧ ಬರುತ್ತೆ? ನಾವು ನಾಸೀರ್ ಹುಸೇನ್ ಅವರು ಕೂಡ ಅದನ್ನ ಖಂಡಿಸ್ತಾರೆ, ನಾವೆಲ್ಲರೂ ಕೂಡ ಖಂಡಿಸ್ತೀವಿ. ಇವತ್ತು ಒಳಗಡೆ ಗೃಹ ಸಚಿವರು ಅದ್ರ ಬಗ್ಗೆ ಉತ್ತರ ಕೊಡಲಿದ್ದಾರೆ. ಅವ್ರು ಎಲ್ಲಿದ್ದಾರೆ ಅಂತ ಹುಡ್ಕೊಂಡು ಬರ್ತೀವಿ, ಶಿಕ್ಷೆ ಕೊಡ್ತೀವಿ, ಕಠಿಣವಾಗಿ ಫಲಿತಾಂಶ ತಗೊಳ್ತೀವಿ. ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಆದಂಥ ಘಟನೆಗೆ ನಾವೇನಾದ್ರು ರಾಜಕೀಯವಾದಂಥ ಬಣ್ಣ ಕಟ್ಟದ್ವಾ? ಅದಕ್ಕೆ ಯಾರೋ ಒಬ್ಬನ್ ಮಾಡಿದಂಥ ಘಟನೆಗೆ ನಾವು ಕಟ್ಟಕ್ಕಾಗುತ್ತೆ?
ನಡೆದಿರ್ತಕ್ಕಂಥದ್ದು ತಪ್ಪು, ಖಂಡಿಸ್ತೀವಿ. ಅದ್ರ ಬಗ್ಗೆ ಏನ್ ಶಿಕ್ಷೆ ಆಗುತ್ತೋ, ಕಾನೂನು ಕ್ರಮ ಆಗುತ್ತೋ ನಾವು ಜೊತೆಗಿದ್ದೀವಿ. ಅದು ತೀವ್ರವಾದಂತ ಕ್ರಮನೇ ಆಗುತ್ತೆ. ನಿಮ್ಮ ಪಕ್ಷದವರೇ ಕೆಲವೊಬ್ರು ವೈಯಕ್ತಿಕ ಹೇಳಿಕೆಗಳ ವಿಚಾರವಾಗಿ ಕ್ಲೀನ್ ಚೀಟ್ ಅನ್ನ ಕೊಡ್ತಾ ಇದ್ದಾರೆ. ಪೂಜೆ ಇಲ್ಲ ಅಂತ ಮಾಧ್ಯಮಗಳಲ್ಲಿ ನಾವು ನೋಡಿದೀವಿ, ದೃಶ್ಯಗಳನ್ನ ನಾವು ನೋಡಿದೀವಿ. ಕೂಲಂಕುಷವಾಗಿ ಏನು ಹೊರಗಡೆ ಬರುತ್ತೋ ಹೊರಗಡೆ ಬರಲಿ. ಕಠಿಣವಾದಂತಹ ಕ್ರಮ, ಈ ರೀತಿಯಾದಂತಹ ದೇಶ ವಿರುದ್ಧವೇ ಆದಂತಹ ಕೂಗುಗಳನ್ನ ಮಾಡಿದ್ರೆ, ಘೋಷಣೆಗಳನ್ನ ಮಾಡಿದ್ರೆ ಅತ್ಯಂತ ಕಠಿಣವಾದಂತಹ ಕ್ರಮ ಕಾನೂನಿನ ಪರಿಮಿತಿಯಲ್ಲಿ ಏನಿದೆಯೋ ಅದನ್ನು ತಗೊಳ್ಳೋಂಥದ್ದಕ್ಕೆ ನಮ್ಮ ಎಲ್ಲರ ಸಹಮತ ಇದೆ. ಸರ್, ಘೋಷಣೆ ಕೂಗಿದ್ರು ಅಂತ ಹೇಳಿ ನಿಮ್ಮ ಸಂಸದರನ್ನ ಕೇಳಿದ್ರೆ ಮಾಧ್ಯಮದವರ ಮೇಲೆ ಏಕವಚನದಲ್ಲಿ ಮಾತನಾಡಿದ್ದಾರೆ ಸರ್ ವಿಧಾನಸೌಧದಲ್ಲಿ. ಅದು ಎಷ್ಟು ಸರಿ? ಇವತ್ತು ಅದ್ರ ಬಗ್ಗೆ ನಾನು ನೋಡಿಲ್ಲ, ಮಾಧ್ಯಮಗಳಲ್ಲೇ ಕೂಡ ನಾವು ನೋಡಿರ್ತಕ್ಕಂಥದ್ದು. ಅದನ್ನ ಏನು ಮುಂದಿರುವಂತ ವಿಷಯ ಏನಿದೆ, ನಮ್ಮ ಸಂಸದರು ಮಾತಾಡಿರ್ತಕ್ಕಂಥದ್ದಾಗಿರ್ಬೋದು, ಅದನ್ನ ನಾವು ನೋಡ್ಬೇಕಾಗುತ್ತೆ. ಆದ್ರೆ ಇವತ್ತು ತಾವೇನ್ ಹೇಳ್ತಾ ಇದ್ದೀರಾ, ಮಾಧ್ಯಮಗಳಲ್ಲಿ ನಾವು ನೋಡಿರ್ತಕ್ಕಂಥ ವಿಷಯಗಳ ಪ್ರಕಾರವಾಗಿ ದೇಶದ ವಿರುದ್ಧವಾಗಿ, ನಮ್ಮ ಅಸ್ಮಿತೆಯ ವಿರುದ್ಧವಾಗಿ ಯಾವ ಒಂದು ಸದ್ದು ಬಂದರೂ ಕೂಡ ಅದನ್ನ ನಾವು ಖಂಡಿಸ್ತೀವಿ. ಕಾಂಗ್ರೆಸ್ ಪಕ್ಷದ ನಾವೆಲ್ಲರೂ ಕೂಡ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಪಕ್ಷ, ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಪಕ್ಷ.